ಆತ್ಮೀಯ ಬಂಧುಗಳು ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ತಳಪತಿ ವಿಜಯವರು ಸಾಕಷ್ಟು ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ. ಬಟ್ ಇವರ ಅಪ್ಪ ಅಮ್ಮನ ಸಾಕಷ್ಟು ಫ್ಯಾಮಿಲಿ ಬಗ್ಗೆ ತುಂಬ ವಿಚಾರಗಳನ್ನ ತಿಳ್ಕೊಳ್ಳೋಣ. ಏನಂತಂದರೆ ನೋಡಿ, ತಂದೆ ಕ್ರಿಶ್ಚಿಯನ್ ಆಗಿದ್ದರಂತೆ, ತಾಯಿ ಹಿಂದೂ ಆಗಿದ್ದಾರೆ. ಬಟ್ ಎರಡೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರೋ ದಳಪತಿ ವಿಜಯ್ ಹೇಗೆ ಸಂಸಾರ ಮಾಡಿದ್ರು, ಕೊನೆಗೆ ಹೇಗೆ ಬೆಳೆದ್ರು ಇದರಲ್ಲಿ ನೋಡಿ. ತಂದೆ ಕ್ರಿಶ್ಚಿಯನ್ನು, ತಾಯಿ ಹಿಂದೂ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಹೇಗೆಲ್ಲ ಅವರ ಹುಟ್ಟುಗುಣ ಬೆಳೆದ ರೀತಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ. ಬಟ್ ಏನಂತಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಜೊತೆಗೆ ಫಾಲೋ ಮಾಡಿ. ಬಟ್ ಏನಂದರೆ ನೋಡಿ, ಇವ್ರ ತಂದೆ ತಾಯಿ ಬಗ್ಗೆ ತಿಳಿಸ್ಕೊಡೋದಾದರೆ ನೋಡಿ, ತಮಿಳುನಾಡು ರಾಜಕಾರಣದ ಹೊಸ ದಿಕ್ಸೂಚಿ ತಳಪತಿ ವಿಜಯ್ ಅವರು ಧಾರ್ಮಿಕ ಹಿನ್ನೆಲೆ ಹಾಗೂ ಈ ಬಾರಿ ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು. ಕ್ರಿಶ್ಚಿಯನ್ ತಂದೆ, ಹಿಂದೂ ತಾಯಿ ಜನಿಸಿದ ವಿಜಯ್ ಮದುವೆಯಾಗಿದ್ದಂತೂ ಕೂಡ ಹಿಂದೂ ಧರ್ಮದ ಸಂಗೀತ ಅವ್ರನ್ನೇ ಮದುವೆಯಾಗಿದ್ದು. ಬಟ್ ಮನೆಯಲ್ಲಿ ಎರಡು ಧರ್ಮಗಳನ್ನು ಆಚರಿಸುವ ವಿಜಯ್ ತಾಯಿಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಸಾಯಿಬಾಬಾ ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಅವರ ತಾಯಿಗಾಗಿ ಸಾಯಿಬಾಬಾ ದೇವಸ್ಥಾನವನ್ನು ನಿರ್ಮಿಸಿದ್ದಾರಂತೆ ಇವರೇ, ಅಂದರೆ ಮನೆಯಲ್ಲೇ, ಅಂದರೆ ತಳಪತಿ ವಿಜಯ್ ಅವರೇ. ಬಟ್ ಏನಂತಂದರೆ ತಾಯಿ ಹಿಂದೂ ಭಕ್ತೆ, ತಂದೆ ಕ್ರಿಶ್ಚಿಯನ್ನು, ಅದರಿಂದ ತಾಯಿಗೋಸ್ಕರ ಸಾಯಿಬಾಬಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂದರೆ ಸಾಯಿಬಾಬಾ ದೇವಸ್ಥಾನ ಅಂತ ಎಲ್ಲೂ ಫೋಟೋ ಅವ್ರದ್ದು ಸಿಗಲಿಲ್ಲ. ಬಟ್ ಏನಂದರೆ ಫೋಟೋ ಆಗಲಿ ವಿಡಿಯೋ ಆಗಲಿ ನೆಕ್ಸ್ಟ್ ಟೈಮು ಅವರ ಮನೆಗೆ ಹೋಗಿ ವಿಡಿಯೋ ಮಾಡೋಣ ಬೇಕಾದ್ರೆ, ಆಸಕ್ತಿ ಇದ್ದರೆ ನೀವು ಕೂಡ ಹೆಚ್ಚು ಕಾಮೆಂಟ್ಸ್ ಬಂದರೆ ನೋಡೋಣ. ಬಟ್ ಏನಂತಂದರೆ ಈಗ ನೋಡಿ, ನಿಮಗೆ ಹೇಳ್ತಿದ್ದಂಗೆ ತಮಿಳು ರಾಜಕಾರಣದಲ್ಲಿ ಈಗಾಗಲೇ ನೋಡಿ ಸಿನಿಮಾ ಇಂಡಸ್ಟ್ರಿ, ತಮಿಳು ಸಿನಿಮಾ ಇಂಡಸ್ಟ್ರಿ, ಚಿತ್ರರಂಗ ಅಂತ ನಾವೇನು ಕರಿತೀವಿ, ಚಿತ್ರರಂಗದಲ್ಲಿ ಚಿತ್ರವನ್ನೇ ಬದಲಿಸಿದ್ದಾರೆ ನಟ ದಳಪತಿ ವಿಜಯ್ ಅಂತ ಹೇಳ್ಬೋದು. ಅವರ ಕುಟುಂಬ ರಾಜಕಾರಣದ ವಿರುದ್ಧ ಈಗಾಗಲೇ ಕತ್ತಿ ಬೀಸ್ತಾ ಇದೆ ಅಂತ ಹೇಳ್ಬೋದು. ವಿಜಯ್ ತಮ್ಮ ಎದುರಾಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ತಮಿಳುನಾಡಿನ ಮುಂದಿನ ಜನನಾಯಕನ್ ನಾನೇ ಅಂತ ಕೂಡ ಅವರು ಕೂಡ ದೊಡ್ಡದಾಗಿ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈಗ ರಾಜಕೀಯಕ್ಕೆ ಬರಬೇಕು ಎಂಬುದು ತಂದೆ ಎಸ್.ಎ. ಚಂದ್ರಶೇಖರ್ನವರ ಬಹುದಿನಗಳ ಆಸೆಯಾಗಿತ್ತಂತೆ. ಅದೆಲ್ಲವೂ ನೆರವೇರಿದೆ. ಸದ್ಯ ತಮಿಳುನಾಡಿನ ಮುಂದಿನ CM ಆಗುವತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ನಟ ವಿಜಯ್ ಅವರ ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಬಟ್ ಏನಂತಂದರೆ ಅವರ ಹಿಂದೂನ ಕ್ರಿಶ್ಚಿಯನ್ನ ಆಗಾದ್ರೆ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ, ಯಾರು ಅಂದರೆ ವಿಜಯ್ ಅವರು, ತಳಪತಿ ವಿಜಯ್ ಅವರು ಹಿಂದೂನ ಇಲ್ಲ ಕ್ರಿಶ್ಚಿಯನ್ನ, ಹಾಗಾದರೆ ಯಾವ ಧರ್ಮಕ್ಕೆ ಹೊಂದ್ಕೋತಾರೆ, ಯಾವ ಜಾತಿಗೆ ಹೊಂದ್ಕೋತಾರೆ ಅಂತ ನೀವು ಕೇಳ್ಬೋದು. ಸದ್ಯ ಇಂಥದ್ದೊಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಬಟ್ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ವಿಜಯ್ ಕ್ರಿಶ್ಚಿಯನ್ ಅಂತ ಹೇಳ್ಬೋದು. ಯಾಕೆಂದರೆ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಅವರ ತಳಪತಿ ವಿಜಯ್ ಅಂತ ನಾವು ಏನು ಪ್ರೀತಿಯಿಂದ ಕರಿತೀವಿ, ಅವರ ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಆದರೆ ಈಗ ಧರ್ಮದ ಚರ್ಚೆ ಹುಟ್ಟಾಕಲು ಕಾರಣ ಏನಂತಂದರೆ, ವಿಜಯ್ ಅವರ ಕುಟುಂಬ ಏನಂತಂದರೆ, ವಿಜಯ್ ಅವರ ತಂದೆ ನಿರ್ದೇಶಕ ಚಂದ್ರಶೇಖರ್ ಅವರು ಕ್ರಿಶ್ಚಿಯನ್ ಧರ್ಮದಲ್ಲೇ ಅವರು ಬೆಳೆದಿದ್ದೆಲ್ಲ ಅಲ್ಲೇ ಅಂತೆ. ಬಟ್ ಆದರೆ ಏನೋ ಲವ್ ಮಾಡಿ ಪ್ರೀತಿಸಿ ಮದುವೆ ಆಗಿದ್ದು, ಅವರ ಮಿಸ್ಸಸ್ನ ಪ್ರೀತಿಸಿ ಮದುವೆ ಆಗಿದ್ದಂತೂ ಹಿಂದೂ ಧರ್ಮದ ಹುಡುಗಿಯನ್ನು ಶೋಭಾ ಅನ್ನೋರನ್ನು ಮದುವೆ ಆಗ್ತಾರೆ. ಹೀಗೆ ಕ್ರೈಸ್ತ ಮತ್ತು ಹಿಂದೂ ದಂಪತಿಗೆ ಜನಿಸಿದ ವಿಜಯವೇ ಮುಂದೆ ಮದುವೆ ಆಗಿದ್ದು ಶ್ರೀಲಂಕಾದ ಮೂಲದ ತಮಿಳು ಹಿಂದೂ ಕುಟುಂಬಕ್ಕೆ ಸೇರಿದ ಸಂಗೀತ ಅವರನ್ನು 1999ರಲ್ಲಿ ವಿಜಯ್ ಮತ್ತು ಸಂಗೀತ ಅವರು ವಿವಾಹ ಆಗಿದ್ದು. ಇದೆಲ್ಲ ಕೂಡ ನಿಮಗೆ ಗೊತ್ತೇ ಇದೆ. ನೋಡಿ, 1999ರಲ್ಲಿ ತಳಪತಿ ವಿಜಯ್ ಅವರು ಮದುವೆ ಆಗ್ತಾರೆ. ಏನಂತಂದರೆ ಹಿಂದೂ ಕ್ರಿಶ್ಚಿಯನ್ ಎರಡೂ ಪದ್ಧತಿಗಳ ಪ್ರಕಾರ ಇದು ಸರಿ ಹೋಗೋಲ್ಲ. ಏಕೆಂತಂದರೆ ಹಿಂದೂ ಕ್ರಿಶ್ಚಿಯನ್ ಅಂತ ನಾವೇನು ಕರಿತೀವಿ, ಕ್ರಿಶ್ಚಿಯನ್ ಧರ್ಮ ಬೇರೆ, ಹಿಂದೂ ಧರ್ಮ ಬೇರೆ, ಅವ್ರ ದೇವರು ಬೇರೆ, ಇವ್ರ ಕ್ರಿಶ್ಚಿಯನ್ ದೇವರು ಜೀಸಸ್ ಆಗಿರುತ್ತೆ, ಜೀಸಸ್ ಯೇಸು ಕ್ರಿಸ್ತ, ಈ ಥರ ಎಲ್ಲ ಆಗಿರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು 300 ಕೋಟಿಗೂ ಅಧಿಕ ದೇವತೆಗಳಿದ್ದಾರೆ. ಬಟ್ ಈಗ ಹೆಂಗೆ ಅಂತ ಕೂಡ ನೀವು ಕೇಳ್ಬೋದು. ಬಟ್ ಏನಂತಂದರೆ ಈಗ ಹೇಳ್ತಾ ಇರ್ತಕ್ಕಂಥ ವಿಷಯನೇ ಸತ್ಯ, ಕಹಿ ಆದರೂ ಕೂಡ ಇದೇ ಸತ್ಯ. ಏನಂತಂದರೆ ನೋಡಿ, ಮನೆಯಲ್ಲಿ ಎರಡು ಧರ್ಮಗಳು ಕೂಡ ಆಚರಣೆಯನ್ನು ಮಾಡ್ತಾರಾ ಅಂತ ಅನ್ನೋದು ನಿಮಗೆ ಕ್ವಶನ್ ಬರ್ಬೋದು. ವಿಜಯ್ ಅವರು ಕ್ರಿಶ್ಚಿಯನ್ ಆಗಿದ್ರು ಕೂಡ ಮನೆಯಲ್ಲಿ ಎರಡು ಧರ್ಮದ ಆಚರಣೆ ಮಾಡಲಾಗುತ್ತದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಚರ್ಚ್ಗಳಿಗೆ ಹೋಗುವಂತೆ ದೇವಸ್ಥಾನಗಳಿಗೂ ಕೂಡ ವಿಜಯ್ ಭೇಟಿ ನೀಡ್ತಾರಂತೆ, ದೇವರ ದರ್ಶನ ಮಾಡ್ತಾರಂತೆ. ಇನ್ನು ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ನವರು ಕೂಡ ಸಾಯಿಬಾಬಾ ದೊಡ್ಡ ಭಕ್ತಿ ಅಂತೆ ಅವರು. ನೋಡಿ, ಸಾಯಿಬಾಬಾರವರ ದೊಡ್ಡ ಭಕ್ತಿ ಅಂತೆ ಅವರಮ್ಮ. ಬಟ್ ಏನಂತಂದರೆ ಅದಕ್ಕೋಸ್ಕರ ಸಾಯಿಬಾಬಾರವರ ಮನೆಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಅವರ ಮಗನೇ ವಿಜಯ್ ಅವರೇ ದೇವಸ್ಥಾನವನ್ನೇ ಕಟ್ಟಿಸಿದ್ದಾರೆ. ಆದರೆ ಸಾಯಿಬಾಬಾ ದೇವಸ್ಥಾನವನ್ನು ಮನೆಯಲ್ಲೇ ಕಟ್ಟಿಸಿರೋದ್ರಿಂದ ತುಂಬ ಅನುಕೂಲವಾಗ್ತಾ ಇದೆ. ಎಲ್ಲೂ ಕೂಡ ಹೊರಗಡೆ ದೇವಸ್ಥಾನಕ್ಕೆಲ್ಲ ಜಾಸ್ತಿ ಹೋಗೋ ಅಷ್ಟು ಖರ್ಚಿರಲ್ಲ.
ಹೊರಗಡೆ ದೇವಸ್ಥಾನಕ್ಕೆ ಹೋಗಬೇಕು ಅನಿಸಿದ್ರೆ ಹೋಗ್ತಾರಂತೆ, ಬಟ್ ಇಲ್ಲ ಅಂದರೆ ಇಲ್ಲ. ಆದರೆ ಚೆನ್ನೈನ ಒಂದು ಕೊಟ್ಟೂರಿನಲ್ಲೂ ಕೂಡ ಈ ದೇವಸ್ಥಾನದ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು 2024 ಫೆಬ್ರವರಿಯಲ್ಲಿ ಮಾಡಲಾಗಿತ್ತಂತೆ. ವಿಜಯ್ ಕೂಡ ಈ ದೇವಸ್ಥಾನಕ್ಕೆ ಆಗಾಗ ಭೇಟಿ ನೀಡ್ತಾ ಇರ್ತಾರಂತೆ. ಅಷ್ಟೇ ಅಲ್ಲ ನೋಡಿ, ಸಾಯಿಬಾಬಾಗೆ ತಮ್ಮ ತಾಯಿ ಭಕ್ತಿ ಆಗಿರೋದ್ರಿಂದ ಎಲ್ಲ ಸಾಯಿಬಾಬಾ ದೇವಸ್ಥಾನ ಎಲ್ಲಿ ಕಂಡ್ರು ಕೂಡ ಅವರು ಅಲ್ಲಿಗೆ ಭೇಟಿ ನೀಡಿದಾರಂತೆ. ಇದೆಲ್ಲ ಕೂಡ ನೋಡಿ ನೀವು ಏನು ಅನ್ಕೋಬೋದು ಅಂತಂದರೆ, ಅವ್ರ ಮಿಸ್ಸಸ್ ಕೂಡ ಹಿಂದೂ ಧರ್ಮದಲ್ಲೇ ಇರೋದ್ರಿಂದ, ಹಿಂದೂ ಧರ್ಮದವರು ಆಗಿರೋದ್ರಿಂದ ನೋಡಿ, ಅವರು ಕ್ರಿಶ್ಚಿಯನ್ಗೆ ಟ್ರಾನ್ಸ್ಲೇಟ್ ಆಗಿಲ್ಲ, ಅಂದರೆ ಟ್ರಾನ್ಸ್ಪೋರ್ಟ್ ಆಗಿಲ್ಲ ಕ್ರಿಶ್ಚಿಯನ್ಗೆ, ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಹಿಂದೊಮ್ಮೆ ಅಂದರೆ ಹಿಂದೆ ಒಂದು ಸಲ ವಿಜಯ್ ತಂದೆ ಏನು ಹೇಳಿದ್ರಂತೆ ಅಂತಂದರೆ, ನಾನು ಕ್ರಿಶ್ಚಿಯನ್ ಆಗಿ ಜನಿಸಿದವನು, ನನ್ನ ಪತ್ನಿ ಶೋಭಾ ಹಿಂದೂ ಧರ್ಮದವಳು, ನಾನು ಎಂದಿಗೂ ಆಕೆಯ ನಂಬಿಕೆಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ನಾನು ಒಮ್ಮೆ ಜೆರುಸಲೇಮ್ಗೆ ಹೋಗುತ್ತೇನೆ, ಅಲ್ಲಿ 3 ಬಾರಿ ತಿರುಪತಿಗೆ ಭೇಟಿ ನೀಡಿದ್ದೇನೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ತಿರುಪತಿಯಲ್ಲಿ ನಾನು ಮುಡಿ ಕೂಡ ಕೊಟ್ಟಿದ್ದೇನೆ. ವಿಜಯ್ ಕೂಡ ಒಬ್ಬ ಹಿಂದೂ ಹುಡುಗಿಯನ್ನು ವಿವಾಹ ಆಗಿದ್ದಾನೆ. ಬಟ್ ಏನಂದರೆ ನಮ್ಮ ಮನೆಯಲ್ಲಿ ದೊಡ್ಡ ಪೂಜಾ ಕೋಣೆ ಇದೆ. ನಾವು ಕ್ರಿಶ್ಚಿಯನ್ನು ಹಿಂದೂ ಅಂತ ನಾವು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ನಮ್ಮ ಮನೆಯಲ್ಲೂ ಕೂಡ ಒಂದು ಪೂಜಾ ಕೋಣೆ ಇದೆ. ದೊಡ್ಡದಾಗಿ ನೀವು ಹೇಳಿದ್ರಂಗೆ ನೋಡಿ, ಲಾಸ್ಟ್ ಟೈಮಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಅಂತೆಲ್ಲ ಹೇಳಿದ್ರು. ಏನಂದರೆ ಇವೆಲ್ಲ ನಿಜನೇ, ಸಾಯಿಬಾಬಾ ದೇವಸ್ಥಾನ ಇರ್ತಕ್ಕಂಥದ್ದು, ಹಿಂದೂ ಪೂಜಾ ಕೋಣೆ ಇರತಕ್ಕಂಥದ್ದು, ಜೊತೆಗೆ ಕ್ರಿಶ್ಚಿಯನ್ನು ಕೂಡ ಕೋಟಿ ಆಗಿರ್ತಕ್ಕಂಥದ್ದು, ಇದೆಲ್ಲ ಕೂಡ ಮರಿಬಾರ್ದು. ಯಾಕೆಂದರೆ ನಾವು ದೇವರ ಭಕ್ತರಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಟ್ಟು ಬಿಟ್ಟಿದ್ವಿ, ಇಲ್ಲ ಅಂತಲ್ಲ. ನಾವೆಷ್ಟೇ ಕೋಟಿ ಮಾಡಿದ್ರೂ ನಮ್ಮತನವನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು ಅಲ್ವಾ. ನಿಜಕ್ಕೂ ನಾವು ನೋಡಿ, ದೇವಸ್ಥಾನ ಅಂತಂದಮೇಲೆ ತಾಯಿ ಅಂತೂ ಎಷ್ಟು ದೇವರ ಭಕ್ತಿ ಅಂತಂದರೆ, ಈಗ ಎಷ್ಟು ಬಿಡಿಸಿ ಹೇಳಿದೆ ನೋಡಿ, ಸಾಯಿಬಾಬಾನ ಒಂದು ಪುತಳೆಯನ್ನು ದೇವಸ್ಥಾನವನ್ನು ತಮ್ಮ ಮನೆಯಲ್ಲೇ ಕಟ್ಕೋತಾರೆ, ಒಂದು ಮನೆಯಲ್ಲೇ ಪೂಜೆ ಮಾಡ್ತಾರೆ ಅಂತಂದರೆ ಸಾಯಿಬಾಬಾರವ್ರನ್ನ. ಬಟ್ ಏನಂತಂದರೆ ಮೆಚ್ಚಲೇಬೇಕು ನೋಡಿ, ಆಕೆ ಒಂದು ಭಕ್ತಿಗೆ ನಾನು ಕೂಡ ಮನಸೋತಿದ್ದೇನೆ, ಮೆಚ್ಚಬೇಕು ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ವಿಜಯ್ ಅವರ ಒಂದು ಆಸೆ ಅಂತಲ್ಲ. ಆಸೆ ಅಂತಂದರೆ ನಾನು ಹಿಂದೂ ಧರ್ಮಕ್ಕೆ ಸೇರಬೇಕು, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಬೇಕು, ಇವೆಲ್ಲ ಕೂಡ ಆಸೆ ಅಲ್ಲ. ಬಟ್ ಏನಂದರೆ ಎರಡೂ ಕೂಡ ಈಕ್ವಲಾಗಿ ಸಮಾನವಾಗಿ ಹಂಚ್ಕೊಂಡು ಹೋಗಬೇಕು ನೋಡಿ. ಅವ್ರ ತಂದೆ ಕ್ರಿಶ್ಚಿಯನ್ ಆದ್ರಿಂದ, ಇವರು ಹಿಂದೂ ಆದ್ರಿಂದ ಹಂಗೆಲ್ಲ ಬೇಡ, ಎರಡೂ ಕೂಡ ಸಮಾನವಾಗಿರಲಿ. ಎರಡೂ ಕೂಡ ನೋಡಿ, ಎರಡು ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡ್ತಾರಂಥವ್ರು. ಆ ದೇವಸ್ಥಾನಕ್ಕೂ ಅಷ್ಟೇ, ಈ ದೇವಸ್ಥಾನಕ್ಕೂ ಅಷ್ಟೇ ಭೇಟಿ ನೀಡೋದು, ಈ ಥರ ಎಲ್ಲ ಆಗಿರೋದ್ರಿಂದ ಅವರು ಯಾವುದೇ ರೀತಿ ಜಾತಿ ಧರ್ಮವನ್ನು ನಾನು ನೋಡ್ತಾ ಇಲ್ಲ. ಎಲ್ಲೋ ನೋಡಿ, ನಾನು ಚರ್ಚ್ಗೆ ಹೋಗ್ಬೇಕಾ, ಅಲ್ಲೂ ಕೂಡ ಒಂದು ಕೈ ಮುಗಿಬೇಕಾ, ನಾನು ಒಂದು ಏನಂತಂದರೆ ಅಲ್ಲಿರ್ತಕ್ಕಂಥ ಒಂದು ದೇವತೆಗೆ ಏನು ಪೂಜೆ ಮಾಡಬೇಕು, ಕ್ರಿಶ್ಚಿಯನ್ ಆದ್ದರಿಂದ ಅಲ್ಲಿ ಜೀಸಸ್ ಅಂತ ಇರ್ತಾರಲ್ಲ, ಯೇಸು ಕ್ರಿಸ್ತ, ಅಲ್ಲಿಗೆ ಅವ್ರಿಗೆ ಒಂದು ಏನಂತಂದರೆ ಅಗರಬತ್ತಿಯನ್ನು ಹಚ್ತೀವಿ. ಅಲ್ಲಿ ಅಗರಬತ್ತಿ ಅಂತಂದರೆ ಮೊಂಬತ್ತಿ, ಮೇಣದ ಬತ್ತಿ ಅಂತ ಹಚ್ತೀವಲ್ಲ, ಅದನ್ನು ಹಚ್ಚಲೇಬೇಕು. ಅಲ್ಲಿ ಕ್ಯಾಂಡಲ್ಸ್ಗಳನ್ನ ಹಚ್ಚಬೇಕಾಗತ್ತೆ. ಅವ್ರಿಗೆ ಕ್ಯಾಂಡಲ್ಸ್ ಕಂಡ್ರೆ ಇಷ್ಟ ಆಗೋದ್ರಿಂದ ಕ್ಯಾಂಡಲ್ಸ್ಗಳನ್ನ ಹಚ್ಚಬೇಕಾಗತ್ತೆ. ಕ್ರಿಶ್ಚಿಯನ್ ಅವರು ಕ್ಯಾಂಡಲ್ಸನ್ನು ಹಚ್ಚಿ ತುಂಬ ದೊಡ್ಡ ಕ್ರಿಶ್ಚಿಯನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕ್ರಿಶ್ಚಿಯನ್ ಹಬ್ಬದಲ್ಲಿ ಕ್ರಿಸ್ಮಸ್ ಅನ್ನೋದು ತುಂಬ ಫೇಮಸ್ ಆಗಿರುತ್ತೆ. ಕ್ರಿಸ್ಮಸ್ ಜೊತೆಗೆ ನಮ್ಮ ಹಿಂದೂ ಧರ್ಮ ನೀವೇ ನೋಡಿರ್ತೀರ, ಹಿಂದೂ ಧರ್ಮದಲ್ಲಿ ಹಲವಾರು ಹಬ್ಬಗಳಿವೆ. ತುಂಬ ಅಂದರೆ ತಿಂಗಳ ಹಬ್ಬ ಮಾಡ್ತಾನೆ ಇರ್ತೀವಿ. ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಶಿವರಾತ್ರಿ ಆಗಲಿ, ಇದೆಲ್ಲ ಮಾಡ್ತಾ ಇರೋದ್ರಿಂದ ತುಂಬ ಹಬ್ಬಗಳಿರೋದ್ರಿಂದ, ತುಂಬ ಆಚರಣೆಗಳಿರೋದ್ರಿಂದ ಎಲ್ಲರೂ ಕೂಡ ಒಂದು ವೈಭವ ಕೂಡ ನಡೆಸುವಂಥ ಒಂದು ಜೀವನ ಇದೆ. ಯಾಕೆ ಅಂತಂದರೆ ಅವರು ಕೂಡ ಹಿಂದೂ ಭಕ್ತಿ ಆಗಿರೋದ್ರಿಂದ ಇದೆಲ್ಲ ಕೂಡ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಇಲ್ಲಾಂದರೆ ಜನಗಳು ಕೇವಲವಾಗಿ ಮಾತಾಡೋದನ್ನ ನಾವು ನೋಡೋಣ. ಸಾಕಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ತಳಪತಿ ವಿಜಯರ ಬಗ್ಗೆ ಅಂತಲ್ಲ, ಅವರವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ, ಇನ್ನೊಂದಷ್ಟು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.